ಹಾಯ್, ನಾನು ನಿಮ್ಮ ಕೃತಿಕಾ ಭಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿವರ್ಸ್. ನಾನಿವತ್ತು ಬೈರಾತಿ ರಣಂಗಲ್ ಅನ್ನೋ ಶಿವಣ್ಣ ಅವ್ರ ಮೂವಿಗೆ ಹೋಗಿದ್ದೆ. ಇದು ಮಫ್ತಿ ಮೂವಿಗೆ ಪ್ರಿಕ್ವೆಲ್ ಮೂವಿ. ಬೇಸಿಕಲಿ ಇಲ್ಲಿ ಯಾವ ಥರ ಸ್ಟೋರಿ ಹೋಗುತ್ತೆ ಅಂತಂದರೆ, ಬೈರಾತಿ ರಣಗಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಗೆ ಹುಟ್ಕೊಳ್ತು ಅದ್ರ ಸುತ್ತಾನೇ ಇದು ಕತೆ ಹೋಗುತ್ತೆ. ರನ್ ಟೈಮಿಂಗ್ಸ್ ಬಂದುಬಿಟ್ಟು 2 hours 15 minutes ಹತ್ತತ್ರ ಇದೆ. 2.5 ಗಂಟೆ ಅಂತ ತಗೊಳ್ಳಿ. ಇದು ಮೂವಿ ಟೈಮಿಂಗ್ಸ್. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಬಂದು ಬೈರಾತಿ ರಣಗಲ್, ಅದನ್ನು ಶಿವಣ್ಣ ಅವ್ರು ಮಾಡಿದ್ದಾರೆ. ಮಫ್ತಿ ಮೂವಿನಲ್ಲಿ ನೀವು ನೋಡಿರ್ಬೋದು, ಅವರು ಮತ್ತು ಶ್ರೀಮುರಳಿ ಅವ್ರ ಕಾಂಬಿನೇಷನಲ್ಲಿ ಬಂದಿರುವಂಥ ಮೂವಿ. ಅದು ಕಂಪ್ಲೀಟ್ಲಿ ಆ್ಯಕ್ಷನ್. ಇಲ್ಲಿ ಬೈರಾತಿ ರಣಗಲ್ ಅನ್ನೋ ಕ್ಯಾರೆಕ್ಟರ್ ಫಸ್ಟು ಹೇಗೆ ಶುರುವಾಯಿತು, ಒಂದು ಹುಡುಗ ಒಂದು ಇನ್ಸಿಡೆಂಟ್ ಆ ಮನುಷ್ಯನ ಯಾವ ರೀತಿ ಬದಲಾಯಿಸ್ತು, ಅದರಿಂದ ಅವರು ಜೈಲಿಗೆ ಹೋಗ್ತಾರೆ. ಜೈಲಲ್ಲಿದ್ದರೂ ಕೂಡ ಜೈಲು ಕೆಲವರಿಗೆ ಒಳ್ಳೆಯದನ್ನು ಮಾಡಿದ್ರೆ ಅಂದರೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನನ ನಾವು ರೂಪಿಸ್ಕೊಂಡ್ರೆ, ಇನ್ನೊಂದು ರೀತಿಯಲ್ಲಿ ಕೆಟ್ಟ ಥರ ರೂಪಿಸ್ಕೋಬೋದು. ಈ ಬೈರಾತಿ ರಣಗಲ್ ಅನ್ನೋರು ಯಾವ ಥರ ರೂಪಿಸ್ಕೋತಾರೆ ಅನ್ನೋದಿದೆ ಅದರಲ್ಲಿ. ಅಲ್ಲಿಂದ ಒಂದು ಒಳ್ಳೆ ಮನುಷ್ಯನಾಗಿ ಬರ್ತಾರೆ, ಬೇರೆಯವರಿಗೆ ಯಾವತ್ತೂ ನಾನು ಕೆಟ್ಟ ಉದಾಹರಣೆ ಆಗಬಾರ್ದು ಅಂತ. ಮತ್ತೆ ಅವ್ರ ಜೀವನದಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ, ಅದರಿಂದ ಮತ್ತೆ ಒಂದು ಯೂ ಟರ್ನ್ ತೊಗೊಳತ್ತೆ ಅವ್ರ ಜೀವನ ಏನು ಅನ್ನೋದನ್ನು ಬೇಸಿಕಲಿ ಈ ಮೂವಿ ಸ್ಟೋರಿ. ಡೀಟೇಲಿಂಗಿಗೆ ಬಂದರೆ ತುಂಬ ಚೆನ್ನಾಗಿ ಡೀಟೇಲಿಂಗ್ ತೋರಿಸಿದ್ದಾರೆ ಎಲ್ಲ ರೀತಿನಲ್ಲೂ ಆಗಿರ್ಬೋದು. ಮಫ್ತಿನಲ್ಲಿ ನಾವು ನೋಡ್ಬೋದು, ಶಿವಣ್ಣ ಬ್ಲ್ಯಾಕಲ್ಲಿ ಇರ್ತಾರೆ. ಸೊ ಆ ಕಾಸ್ಟ್ಯೂಮ್ದು ಏನು ಸಿಗ್ನಿಫಿಕೆನ್ಸ್ ಅನ್ನೋದ್ರಿಂದ ಬೇಸಿಕ್ ಅಷ್ಟು ಅಲ್ಲಿಂದ ಡೀಟೇಲಿಂಗ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇನ್ನೊಂದು ಕಡೆ ರುಕ್ಮಿಣಿ ವಸಂತ್ ಅವ್ರು ಮಾಡಿದ್ದಾರೆ, ಡಾಕ್ಟರ್ ಪಾತ್ರ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ಅವ್ರು ಜಸ್ಟಿಸ್ ಕೊಟ್ಟಿದ್ದಾರೆ. ಈ ಕಡೆ ಛಾಯಾ ಸಿಂಗ್ ಮ್ಯಾಮ್ ಅವ್ರ ತಂಗಿ ಪಾತ್ರದಲ್ಲಿ ಮಾಡಿರೋದು, ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲದ್ರದ್ದು ಚೆನ್ನಾಗಿದೆ. ಮ್ಯೂಸಿಕ್ಕು ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಆ್ಯಕ್ಚುಲಿ ಆ್ಯಡ್ ಆಗುತ್ತೆ ಈ ಸ್ಟೋರಿಗೆ ಅಂತ ಹೇಳ್ಬೋದು. ಪ್ರತಿಯೊಂದೊಂದು ಕ್ಯಾರೆಕ್ಟರು ಚೆನ್ನಾಗಿದೆ. ಆದರೆ ನನಗನ್ಸಿದ್ದೇನು ಅಂದರೆ, ಫಸ್ಟ್ ಹಾಫ್ ಚೆನ್ನಾಗಿ ತೊಗೊಂಡು ಹೋದರು, ಚೆನ್ನಾಗಿತ್ತು. ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ರು. ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಆಯಿತು ಅಂತ ನನಗನ್ನಿಸ್ತು. ಅಷ್ಟೊಂದು ಡ್ರ್ಯಾಗ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅರ್ಥ ಆಗುತ್ತೆ. ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದಕ್ಕೆ ಅಂತ ಇಡೀ ಸ್ಟೋರಿ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳತ್ತೆ, ಚಿಕ್ಕ ಡೀಟೇಲ್ಸ್ನ ಕೂಡ ತೋರಿಸ್ಬೇಕಾಗತ್ತೆ ಅಂತ. ಆದರೆ ಸೆಕೆಂಡ್ ಹಾಫ್ ಇನ್ನೊಂದು ಸ್ವಲ್ಪ ಕ್ರಿಸ್ಪಾಗಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಅದು ಬಿಟ್ಟರೆ ನೆಗೆಟಿವ್ಸ್ ಅಂತ ನನಗೇನೂ ಕಾಣಿಸ್ತಾ ಇಲ್ಲ. ಓವರಾಲ್ ಈ ಮೂವಿ ಬಗ್ಗೆ ನನಗೆ ನ್ಯೂಟ್ರಲ್ ಒಪಿನಿಯನ್ ಇದೆ. ಪಾಸಿಟಿವ್ ಕೂಡ ಇಲ್ಲ, ನೆಗೆಟಿವ್ ಕೂಡ ಇಲ್ಲ, ನ್ಯೂಟ್ರಲ್ ಒಪಿನಿಯನ್ ಇದೆ. ನಿಮಗೆ ನೋಡಿ ಅಂತ ನಾನು ಹೇಳ್ತೀನ. ಮಫ್ತಿ ನೋಡಿದರೆ ಹೋಗಿ ನೋಡಿ. ಮಫ್ತಿ ನೋಡಿದವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು, ಮಫ್ತಿನೇ ಚೆನ್ನಾಗಿತ್ತು ಅಂತ ಅನ್ನಿಸ್ಬೋದು. ಆದರೆ ಮಫ್ತಿ ನೋಡೇ ಇಲ್ಲ ಅನ್ನೋರಿಗೆ ಇದು ಖಂಡಿತ ಹೋಗಿ ಈ ಸಿನಿಮಾನ ನೀವು ನೋಡಬಹುದು, ಥಿಯೇಟರಲ್ಲಿ ನೋಡ್ಬೋದು. ಯಾಕಂದರೆ ನಿಮಗೆ ಏನೂ ಗೊತ್ತಿಲ್ಲ ಅಂದಾಗ ಬ್ಲ್ಯಾಂಕ್ ಮೈಂಡಲ್ಲಿ ಹೋಗ್ತೀರಾ. ಕ್ಯಾರೆಕ್ಟರೈಸೇಷನ್ ಅನ್ನೋದು ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ. ಅದಾದಮೇಲೆ ನೀವು ಮಫ್ತಿ ನೋಡಿದ್ರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಅಂತ ನನಗೆ ಅನಿಸುತ್ತೆ. ಇದಾಗಿತ್ತು ನನ್ನ ಚಿಕ್ಕ ರಿವ್ಯೂ. ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ನೀವು ಯಾರಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್. ನಾನು ಓದ್ತೀನಿ, ತಿಳಿಸ್ಕೊಡಿ ನಿಮ್ಮ ಒಪಿನಿಯನ್ನ ಅಂತ ನಾನು ಹೇಳ್ತೀನಿ. ಮಫ್ತಿ ನೋಡಿದವ್ರಿಗೆ ಹೇಗೆ ಅನ್ನಿಸ್ತು, ಮಫ್ತಿ ನೋಡ್ದೇ ಇದ್ದರೆ ಫಸ್ಟ್ ಮೂವಿ ನೋಡಿದವ್ರಿಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಸಿನಿಮಾ ರಿವ್ಯೂ ಜೊತೆ ಬರ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್, ಸೀ ಯು.